ಇಂಡೆಕ್ಸ್ ಫಂಡ್ಗಳಲ್ಲಿ ಇರುವಂತಹ ಅನುಕೂಲ ಏನು? ಕಮಿಷನ್ ಕಡಿಮೆ ಇರುತ್ತೆ. ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಗಳು ಯಾರಿಗೆ ಸೂಕ್ತ? ಈಗ ಒಬ್ಬ ಬಿಗಿನರ್ ಇಂಡೆಕ್ಸ್ ಅನ್ನ ರೆಪ್ಲಿಕೇಟ್ ಮಾಡಿಬಿಟ್ರೆ ಏನು ಸಮಸ್ಯೆ ಇರಲ್ಲ. ಹೂಡಿಕೆ ವೆಚ್ಚ ಜಾಸ್ತಿ ಇರಬಾರ್ದು ಅನ್ನೋರಿಗೆ ನಿಮಗೆ ಒಂದು ಖಾತ್ರಿ ಇರುತ್ತೆ. ನಾನು ಯಾವ ಶೇರನ್ನು ತಗೋಬೇಕು, ಯಾವ ಶೇರನ್ನು ತಗೋಬಾರ್ದು, ಯಾವ ಶೇರನ್ನು ಯಾವ ಬೆಲೆಯಲ್ಲಿ ತಗೋಬೇಕು, ಯಾವ ಬೆಲೆಯಲ್ಲಿ ಮಾರಾಟ ಮಾಡಬೇಕು. ಇಂಡೆಕ್ಸ್ಗಳಲ್ಲಿ ಹೂಡಿಕೆ ಮಾಡಲಿಕ್ಕೆ ಮ್ಯೂಚುವಲ್ ಫಂಡ್ ಸೂಕ್ತನೋ ಅಥವಾ ETF ಮಾರ್ಗ ಸೂಕ್ತನೋ? ಬಿಗಿನರ್ಸ್ ಅಂತ ಬಂದರೆ ಇಂಡೆಕ್ಸ್ ಮ್ಯೂಚುವಲ್ ಫಂಡು ಬೆಟರ್. ಪ್ರಜಾವಾಣಿಯ ವೀಕ್ಷಕರಿಗೆ ಮತ್ತು ಓದುಗರಿಗೆ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಲೇಖಕರಾದ ಶರತ್ MS ಅವರು ಇತ್ತೀಚೆಗೆ ಬರೆದಂತಹ ಪುಸ್ತಕ ಮಿಡಲ್ ಕ್ಲಾಸ್ ಟು ರಿಚ್, ಮಧ್ಯಮ ವರ್ಗದವರನ್ನು ಉದ್ದೇಶಿಸಿ ಬರೆದಿರುವ ಈ ಪುಸ್ತಕ ಹೂಡಿಕೆಗಳು ಮತ್ತು ಹಣಕಾಸು ಸಾಕ್ಷರತೆಗೆ ಸಂಬಂಧಿಸಿದ್ದಾಗಿದೆ. ಅವರು ಇವತ್ತು ನಮ್ಮ ಜೊತೆಗೆ ಇಂಡೆಕ್ಸ್ ಫಂಡ್ಗಳ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾನು ಶರತ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಜೋಶಿ ಅವರೇ. ಶ್ರೀಯುತರಾದ ಶರತ್ MS ಅವರು ಹಣಕಾಸಿಗೆ ಸಂಬಂಧಿಸಿದ ಬರಹಗಳ ಮೂಲಕ ಕನ್ನಡದ ಜನರಿಗೆ, ಕನ್ನಡದ ಓದುಗರಿಗೆ ಚಿರಪರಿಚಿತರು ಕೂಡ ಹೌದು. ಮ್ಯೂಚುವಲ್ ಫಂಡ್ಗಳು, ವಿವಿಧ ಬಗೆಯ ಹೂಡಿಕೆಗಳ ಬಗ್ಗೆ ಅವರು ಸಾಕಷ್ಟು ಬರಹಗಳನ್ನು ಬರೆದಿದ್ದಾರೆ. ಹಿಂದೆ ಪ್ರಜಾವಾಣಿಯಲ್ಲಿ ಷೇರು ಮಾತು ಎನ್ನುವ ಅಂಕಣವನ್ನು ಕೂಡ ಅವರು ಬರಿತಾ ಇದ್ರು. ಆ ಅಂಕಣದ ಮೂಲಕ ಷೇರುಪೇಟೆಯ ವಿವಿಧ ಆಯಾಮಗಳ ಬಗ್ಗೆ ಜನರಲ್ಲಿ ಒಂದಿಷ್ಟು ಅರಿವು ಮೂಡಿಸುವ, ಜನರಿಗೆ ಮಾಹಿತಿಯನ್ನು ನೀಡುವ ಕೆಲಸವನ್ನು ಅವರು ಮಾಡಿದರು. ಇವತ್ತು ಪ್ರಜಾವಾಣಿಯ ಓದುಗರಿಗಾಗಿ ಹಾಗೂ ಪ್ರಜಾವಾಣಿ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗಾಗಿ ಅವರು ಇಂಡೆಕ್ಸ್ ಫಂಡ್ಗಳ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಅವರಿಗೆ ನಾನು ಕೇಳ್ತಾ ಇರುವಂತಹ ಪ್ರಶ್ನೆ, ಈ ಇಂಡೆಕ್ಸ್ ಫಂಡ್ಗಳು ಅಂತಂದರೆ ಏನು? ಮಾಮೂಲಿ ಮ್ಯೂಚುವಲ್ ಫಂಡ್ಗೂ ಈ ಇಂಡೆಕ್ಸ್ ಫಂಡ್ಗಳಿಗೂ ಏನು ವ್ಯತ್ಯಾಸ? ಇದರಲ್ಲಿ ಯಾಕೆ ಹೂಡಿಕೆ ಮಾಡಬೇಕು, ಯಾರು ಹೂಡಿಕೆ ಮಾಡಬೇಕು, ಅದೆಲ್ಲಕ್ಕಿಂತ ಮುಖ್ಯವಾಗಿ ಇದು ಈ ಇಂಡೆಕ್ಸ್ ಫಂಡ್ ಅಂತಂದರೆ ಏನು? ಇದಕ್ಕೊಂದು ಪ್ರವೇಶವನ್ನು ಕೊಡಿ ಇದಕ್ಕೆ. ನೋಡಿ ಶಶಿಯವರೇ, ಈಗ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂತ ತಿಳ್ಕೊಳ್ಳೋಕೆ ಮೊದಲು ಮ್ಯೂಚುವಲ್ ಫಂಡ್ ಅಂದರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮ್ಯೂಚುವಲ್ ಅಂದರೆ ಪರಸ್ಪರ, ಫಂಡ್ ಅಂದರೆ ನಿಧಿ. ಪರಸ್ಪರರು ಸೇರಿ ಒಂದು ನಿಧಿಯನ್ನು ಸ್ಥಾಪಿಸ್ಕೊಂಡು ಆ ಹಣವನ್ನು ಒಂದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗೆ ಕೊಟ್ಟು ಅಲ್ಲಿ ಒಬ್ಬರು ಫಂಡ್ ಮ್ಯಾನೇಜರ್ ಇದ್ದು ಆ ಹಣವನ್ನು ನಿರ್ವಹಣೆ ಮಾಡುವ ಒಂದು ವ್ಯವಸ್ಥೆಗೆ ಮ್ಯೂಚುವಲ್ ಫಂಡ್ ಅಂತೇಳಿ ಕರಿತೀವಿ. ಈಗ ಯಾರಿಗೆ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಕಷ್ಟ ಅನಿಸುತ್ತೆ, ನಾನು ಯಾವ ಶೇರನ್ನು ತಗೋಬೇಕು, ಯಾವ ಶೇರನ್ನು ತಗೋಬಾರ್ದು, ಯಾವ ಶೇರನ್ನು ಯಾವ ಬೆಲೆಯಲ್ಲಿ ತಗೋಬೇಕು, ಯಾವ ಬೆಲೆಯಲ್ಲಿ ಮಾರಾಟ ಮಾಡಬೇಕು, ಈ ರೀತಿಯ ಗೊಂದಲಗಳು ಯಾರಿಗಿರ್ತವೆ ಮತ್ತು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸರಿಯಾದ ಜ್ಞಾನ ಇರಲ್ಲ, ಅವರ ಪ್ರಥಮ ಹೆಜ್ಜೆ ಯಾವುದಾಗಿರ್ಬೇಕಪ್ಪ ಅಂತ ಹೇಳಿದ್ರೆ ಅದು ಮ್ಯೂಚುವಲ್ ಫಂಡ್ ಮೂಲಕ ಆಗಬೇಕು. ಮ್ಯೂಚುವಲ್ ಫಂಡಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆ ಬೇರೆ ಕಡೆಗೆ ನಮ್ಮ ಹಣ ಹಂಚಿಕೆ ಆಗುತ್ತೆ. ಈಗ ನೋಡಿ, ಶೇರ್ ಮಾರ್ಕೆಟ್ಗೆ ಹೋಗುತ್ತೆ, ಬಾಂಡ್ಗೆ ಹೋಗುತ್ತೆ, ಒಂದಿಷ್ಟು ಗೋಲ್ಡ್ಗೆ ಹೋಗುತ್ತೆ. ಹೀಗೆ ನಮ್ಮ ಹಣವನ್ನು ತೆಗೆದುಕೊಂಡು ಅವರು ಅದನ್ನು ನಿರ್ವಹಣೆ ಮಾಡಿ ಅದರಲ್ಲಿ ಲಾಭವನ್ನು ತಂದುಕೊಡುವಂಥ ಒಂದು ಕೆಲಸವನ್ನು ಅವ್ರು ಮಾಡ್ತಾರೆ. ಅಂದರೆ ನಮ್ಮ ದುಡ್ಡನ್ನು ಬಿತ್ತಿ ಬೆಳೆಸುವಂಥ ಕೆಲಸವನ್ನು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಮಾಡ್ತವೆ. ಒಟ್ಟಾರೆ ಇಲ್ಲಿ ಮ್ಯೂಚುವಲ್ ಫಂಡ್ಗೂ ಸ್ಟಾಕ್ ಮಾರ್ಕೆಟ್ಗೆ ಇರೋ ಒಂದು ಡಿಫ್ರೆನ್ಸನ್ನು ನಾವು ಅರ್ಥ ಮಾಡ್ಕೊಂಬೋಣ. ಈಗೇನಾಗುತ್ತೆ, ನಾನು ಇಲ್ಲಿಂದ ಮೈಸೂರಿಗೆ ಹೋಗಬೇಕು. ಮೈಸೂರಿಗೆ ಹೋಗ್ಬೇಕಾದ್ರೆ ನಂದೊಂದು ಸ್ವಂತ ಕಾರ್ ಇದೆ, ನನಗೆ ಡ್ರೈವಿಂಗ್ ಬರಲ್ಲ. ನಂಗೆ ಡ್ರೈವಿಂಗ್ ಬಂದರೆ ನಾನೇ ಓಡಿಸ್ಕೊಂಡು ಹೋಗ್ಬೋದು, ಅದು ಸ್ಟಾಕ್ ಮಾರ್ಕೆಟ್. ನಾನೇ ಯಾವ ಶೇರ್ ಖರೀದಿ ಮಾಡಬೇಕು, ಯಾವ ಶೇರ್ ಖರೀದಿ ಮಾಡಬಾರ್ದು, ಯಾವ ಶೇರನ್ನು ಯಾವ ಬೆಲೆಯಲ್ಲಿ ಖರೀದಿ ಮಾಡಬೇಕು, ಇದೆಲ್ಲವೂ ನನಗೆ ತಿಳಿದಿದೆ. ಹಾಗಾಗಿ ನಾನು ನೇರವಾಗಿ ಹೋಗ್ಬಿಟ್ಟು ಶೇರ್ ಮಾರ್ಕೆಟಲ್ಲಿ ಏನು ತಗೋಬೇಕು, ಏನು ತಗೋಬಾರ್ದು ಅನ್ನೋದನ್ನು ನಾನು ತೀರ್ಮಾನ ಮಾಡ್ತೀನಿ. ಈಗ ನನಗೆ ಕಾರ್ ಓಡಿಸೋಕೆ ಗೊತ್ತಿಲ್ಲ, ನಾನೇನು ಮಾಡ್ತೀನಿ, ಒಬ್ರು ಒಳ್ಳೆ ಡ್ರೈವರ್ನ ಹೈರ್ ಮಾಡಿಬಿಟ್ಟು ನನ್ನ ಕಾರಲ್ಲಿ ನೀವು ಕೂತ್ಕೊಳ್ಳ್ರಪ್ಪ, ನೀವು ಪೆಟ್ರೋಲ್ ಖಾಲಿ ಆದಾಗ ಪೆಟ್ರೋಲ್ ತುಂಬಿಸಿ, ಮತ್ತು ಹಂಪ್ ಬಂದಾಗ ನಿಧಾನಕ್ಕೆ ಓಡಿಸಿ, ನನ್ನನ್ನು ಸುರಕ್ಷಿತವಾಗಿ ಮೈಸೂರಿಗೆ ತಲುಪಿಸಿ ಅಂತೇಳಿ ಹೇಳ್ತೀನಿ. ಇದು ಮ್ಯೂಚುವಲ್ ಫಂಡ್. ನನಗೆ ಗೊತ್ತಿಲ್ಲ, ನಾನು ದುಡ್ಡನ್ನು ನಿಮ್ಮ ಕೈಲಿ ಕೊಡ್ತೀನಿ, ನೀವು ಸರಿಯಾಗಿ ನಿರ್ವಹಣೆ ಮಾಡಿ ಅದನ್ನು ಬೆಳೆಸಿ ಅಂತ ಹೇಳುವಂಥ ಒಂದು ಪ್ರಕ್ರಿಯೆ. ಇದನ್ನು ನಾವು ಸರಳವಾಗಿ ಮ್ಯೂಚುವಲ್ ಫಂಡ್ ಅಂತೇಳಿ ಕರಿಬೋದು. ಹಾಗಾದರೆ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಂದರೆ ಏನು? ಈಗ ನೋಡಿ, ಭಾರತದಲ್ಲಿ ಪ್ರಮುಖವಾಗಿ 2 ಸೂಚ್ಯಂಕಗಳಿದ್ದಾವೆ. ಒಂದು NSE, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು, ಇನ್ನೊಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು. ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಅಂದರೆ ಸೆನ್ಸೆಕ್ಸ್ ಅಂತ ಕರಿತೀವಿ ಅದರ ಸೂಚ್ಯಂಕವನ್ನು. ಆ ಸೂಚ್ಯಂಕದಲ್ಲಿ 30 ಅಗ್ರಮಾನ್ಯ ಕಂಪನಿಗಳಿದ್ದಾವೆ, ದೇಶದ ಅಗ್ರಮಾನ್ಯ ಕಂಪನಿಗಳು. ಉದಾಹರಣೆಗೆ ಹೇಳೋದಾದ್ರೆ HDFC, ಇನ್ಫೋಸಿಸ್ ಅಥವಾ TCS, ಈ ರೀತಿಯ ಕಂಪನಿಗಳು ಟಾಪ್ 30 ಕಂಪನಿಗಳ ಒಂದು ಗುಚ್ಛ ಅದು. ಹಾಗೇನೆ ಈ ಕಡೆ ನಿಫ್ಟಿ ಅಂತ ಹೇಳಿದ್ರೆ ಟಾಪ್ 50 ಕಂಪನಿಗಳ ಗುಚ್ಛ ಅದು. ನಿಫ್ಟಿ ಅನ್ನೋದು ಈ NSEಯ ಒಂದು ಸೂಚ್ಯಂಕ. ಸೊ ಈ 2 ಸೂಚ್ಯಂಕಗಳನ್ನು ಅನುಸರಣೆ ಮಾಡಿ ಯಥಾವತ್ತಾಗಿ ಒಂದು ಇಂಡೆಕ್ಸ್ ಅನ್ನು ಕ್ರಿಯೇಟ್ ಮಾಡಿ ಅದರಲ್ಲಿ ಜನರ ಹಣವನ್ನು ಹಾಕಿಸಿ ಅದನ್ನು ನಿರ್ವಹಣೆ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು
ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಂತ ಕರಿತೀವಿ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಿಫ್ಟಿ ಅಥವಾ ಸೆನ್ಸೆಕ್ಸ್ನ ಏನು ಸೂಚ್ಯಂಕಗಳಿದಾವೆ ಅದನ್ನ ಕಾಪಿ ಮಾಡುವಂತ ಒಂದು ಪ್ರಕ್ರಿಯೆ. ಆ ಇಂಡೆಕ್ಸ್ ನಲ್ಲಿ 10 ಫಂಡ್ಗಳಿರ್ಬೋದು. ಆ ಇಂಡೆಕ್ಸ್ ನಲ್ಲಿ ಈಗ ನಿಫ್ಟಿ ನೆಕ್ಸ್ಟ್ 50 ಅಂತ ಇರ್ಬೋದು, ಸೆನ್ಸೆಕ್ಸ್ 100 ಅಂತ ಇರ್ಬೋದು. ಈಗ ಸೆನ್ಸೆಕ್ಸ್ ಅಲ್ಲಿ ಫಸ್ಟ್ ಸೂಚ್ಯಂಕ ಅಂತ ತಗೊಂಡ್ರೆ 30 ಶೇರು ಅಂತ ತಗೋತೀವಿ. ಇಲ್ಲ ಸೆನ್ಸೆಕ್ಸ್ ಅಲ್ಲಿ ಟಾಪ್ 100 ಕಂಪ್ನಿಗಳನ್ನ ನಾನು ಕನ್ಸಿಡರ್ ಮಾಡ್ತೀನಿ ಅಂತೇಳಿ ಒಂದು ಸೂಚ್ಯಂಕ ಮಾಡ್ಕೋಬಹುದು. ಹೀಗೆ ಒಂದು ಸೂಚ್ಯಂಕಗಳನ್ನ ರಚನೆ ಮಾಡಿಕೊಂಡು ಹೂಡಿಕೆ ಮಾಡೋದಕ್ಕೆ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಂತೇಳಿ ಕರಿತೀವಿ. ಈಗ ಉದಾಹರಣೆಗೆ IT ಇಂಡೆಕ್ಸ್ ಇರುತ್ತೆ, ಹಾಗೇನೆ FMCG ಇಂಡೆಕ್ಸ್ ಇರುತ್ತೆ. ಇವೆಲ್ಲವನ್ನ ಸಪರೇಟ್ ಆಗಿ ಗಣನೆಗೆ ತೆಗೆದುಕೊಂಡು ಹೂಡಿಕೆ ಮಾಡುವಂಥದ್ನ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಂತೇಳಿ ಕರಿತೀವಿ. ಇಂಡೆಕ್ಸ್ ಫಂಡ್ಗಳ ಹೇಳಿದ್ರಿ, ಇಂಡೆಕ್ಸ್ ಫಂಡ್ ಅಲ್ಲದ ಮ್ಯೂಚುವಲ್ ಫಂಡ್ಗಳಿಗೆ ಹೋಲಿಕೆ ಮಾಡಿದ್ರೆ ಇಂಡೆಕ್ಸ್ ಫಂಡ್ಗಳಲ್ಲಿ ಇರುವಂತಹ ಅನುಕೂಲ ಏನು? ಈಗ ನೋಡಿ, ಅದಕ್ಕಿಂತ ಮುಂಚೆ ಈ ಇಂಡೆಕ್ಸ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಬೋಣ. ಈಗ ನೋಡಿ, ಬೆಂಗಳೂರಿನಲ್ಲಿ ಸಾವಿರಾರು ರಸ್ತೆ ಇವೆ. ಸಾವಿರಾರು ರಸ್ತೆಯಲ್ಲಿ ಹೇಗಪ್ಪ ಸಂಚಾರ ದಟ್ಟಣೆ ಇದೆ ಅಂತ ಹೇಳಿ, ಬೆಂಗಳೂರಿನ ಸಂಚಾರ ದಟ್ಟಣೆ ಹೇಗಿದೆ ಅಂತ ಹೇಳಿ ನೀವು ಕೇಳಿದ್ರೆ, ನಾನು ಸಾವಿರಾರು ರಸ್ತೆನೂ ಹೋಗಿ ನೋಡ್ಕೊಂಡ್ ಬರಕ್ಕಾಗಲ್ಲ. ನೋಡ್ಕೊಂಡ್ಬಂದು ಪ್ರಾಕ್ಟಿಕಲ್ ಆಗಿ ನಿಮ್ಗೊಂದು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ, ಓಕೆ ಸದಾಶಿವ ನಗರದಲ್ಲಿ ಹಿಂಗಿದೆ, MG ರೋಡಲ್ಲಿ ಹಿಂಗಿದೆ, ಮಲ್ಲೇಶ್ವರಮಲ್ಲಿ ಹಿಂಗಿದೆ, ಅಥವಾ ಕತ್ರಿಗುಪ್ಪೆಯಲ್ಲಿ ಹಿಂಗಿದೆ, ಬನಶಂಕರಿಲಿ ಹಿಂಗಿದೆ ಅನ್ನೋ ಒಂದು ಮೇನ್ ಹಬ್ಗಳನ್ನ ತಗೊಂಡು ಒಟ್ಟಾರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಇದೆ ಅಥವಾ ಟ್ರಾಫಿಕ್ ಕಡಿಮೆ ಇದೆ ಅನ್ನೋ ಒಂದು ಅಂದಾಜನ್ನ ನಿಮಗೆ ಕೊಡ್ತೀನಿ. ಇಡೀ ಬೆಂಗಳೂರನ್ನ ನಾನು ಸುತ್ತಿ ಹೇಳಬೇಕು ಅಂದ್ರೆ ಕಷ್ಟ ಆಗುತ್ತೆ. ಅದ್ರ ಬದಲು ಮುಖ್ಯ ರಸ್ತೆಗಳನ್ನ ಗಣನೆಗೆ ತೆಗೆದುಕೊಂಡು ಬೆಂಗಳೂರಿನ ಸಂಚಾರ ದಟ್ಟಣೆ ಹೇಗಿದೆ ಅನ್ನೋ ಒಂದು ಚಿತ್ರಣವನ್ನು ನಿಮಗೆ ಕೊಡ್ತೀನಿ. ಅದೇ ರೀತಿ ಈ ಸೆನ್ಸೆಕ್ಸ್ ನಲ್ಲಿ 30 ಕಂಪ್ನಿಗಳಿವೆ, ಟಾಪ್ 30 ಕಂಪ್ನಿಗಳು. ನಿಫ್ಟಿಯಲ್ಲಿ ದೇಶದ ಅಗ್ರಮಾನ್ಯ 50 ಕಂಪ್ನಿಗಳಿವೆ. ಈ 50 ಕಂಪ್ನಿಗಳು ಬೇರೆ ಬೇರೆ ವಲಯಕ್ಕೆ ಸೇರಿರ್ತವೆ. ಅಂದ್ರೆ ಒಂದು IT, ಮತ್ತೊಂದು FMCG, ಮತ್ತೊಂದು ಸಿಮೆಂಟ್ ಇರ್ಬೋದು, ಅಥವಾ ಹೀಗೆ ಬೇರೆ ಬೇರೆ ವರ್ಗದ ಕಂಪನಿಗಳು ಇರ್ತವೆ. ಅದಕ್ಕೆ ವೆಯ್ಟೇಜ್ ಅಂತೇಳಿ ಕೊಟ್ಟಿರ್ತಾರೆ. ಈಗ 100 ರೂಪಾಯಿಯಲ್ಲಿ ಓಕೆ 7 ರೂಪಾಯಿ HDFC ಬ್ಯಾಂಕಿಗೆ ಹೋಗುತ್ತೆ, ಇನ್ನು 1 ರೂಪಾಯಿ ಈ TCSಗೆ ಹೋಗುತ್ತೆ. ಉದಾಹರಣೆಗೆ ನಾನು ಹೇಳ್ತಿರೋದು, ಎಕ್ಸಾಕ್ಟ್ ಅಲ್ಲ. ಈ ರೀತಿ ಆ ವೇಟೇಜ್ ಅನ್ನ ಈ ಸೆನ್ಸೆಕ್ಸ್ ಇಂಡೆಕ್ಸ್ ನಲ್ಲಿ ಅಥವಾ ನಿಫ್ಟಿ ಇಂಡೆಕ್ಸ್ ನಲ್ಲಿ ಕೊಟ್ಟಿರ್ತಾರೆ. ನಾವು ಈ ಇಂಡೆಕ್ಸ್ ಫಂಡ್ ನಲ್ಲಿ ದುಡ್ಡು ಹಾಕಿದಾಗ ಆ ವೇಟೇಜ್ಗೆ ತಕ್ಕಂಗೆ ಡೈವರ್ಸಿಫಿಕೇಶನ್ ಆಗುತ್ತೆ. ಈ ಸೂಚ್ಯಂಕ ಯಾಕೆ ಇಂಪಾರ್ಟೆಂಟು ಅಂತ ಹೇಳಿದ್ರೆ, ನಾವು ಪ್ರಾಕ್ಟಿಕಲ್ ಆಗಿ ಹೋಗಿ ಈಗ ಸೆನ್ಸೆಕ್ಸ್ ಅಂತ ತಗೊಂಡ್ರೆ 5,900 ಕಂಪ್ನಿಗಳಿವೆ. ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಲಿಸ್ಟೆಡ್ ಆಗಿರುವಂತವು. ಇನ್ನು ಇಲ್ಲಿ ನಾವು ನಿಫ್ಟಿಯಲ್ಲಿ ಅಥವಾ ರಾಷ್ಟ್ರೀಯ ಷೇರುಪೇಟೆಯಲ್ಲಿ ನಾವು ತೆಗೆದುಕೊಂಡ್ರೆ 2,000ಕ್ಕೂ ಹೆಚ್ಚು ಕಂಪನಿಗಳು ಅಲ್ಲಿ ಲಿಸ್ಟ್ ಆಗಿದ್ದಾವೆ. ಸೊ ಇವೆಲ್ಲವನ್ನು ನಾವು ಏನ್ ಮಾಡಿದ್ರೆ ದಿನ ಮೇಲೋದ್ವಾ ಕೆಳಗೋದ್ವಾ ಅಂತ ಅಂದಾಜು ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಾಗಿ ರೆಪ್ರೆಸೆಂಟೇಟಿವ್ ಆಗಿ ನಿಫ್ಟಿಯಲ್ಲಿ 50 ಕಂಪನಿಗಳು, ಸೆನ್ಸೆಕ್ಸ್ ನಲ್ಲಿ 30 ಕಂಪನಿಗಳನ್ನು ತಗೊಂಡು ಮಾರ್ಕೆಟ್ ಮೇಲೆ ಹೋಯ್ತಾ ಕೆಳಗೆ ಬಂತಾ ಅನ್ನೋ ಅಂದಾಜನ್ನ ತಗೋತೀವಿ. ಈ ಅಂದಾಜನ್ನ ತೆಗೆದುಕೊಂಡು ನಾವು ಏನಾಯ್ತು, ಮಾರ್ಕೆಟ್ ಮೇಲೆ ಹೋಗ್ತಿದ್ಯಾ, ಕೆಳಗೆ ಬರ್ತಿದ್ಯಾ, ಸ್ಥಿರವಾಗಿ ನಿಂತಿದ್ಯಾ ಅನ್ನೋ ಒಂದು ಕನ್ಕ್ಲೂಷನ್ಗೆ ಬರ್ತೀವಿ. ಕಮಿಂಗ್ ಬ್ಯಾಕ್ ಟು ದಿ ಪಾಯಿಂಟ್, ನೀವು ಒಂದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆಯನ್ನ ಕೇಳಿದ್ರಿ. ನಾವು ಯಾಕೆ ಈ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡಬೇಕು, ಬೇರೆ ಮ್ಯೂಚುವಲ್ ಫಂಡ್ಗಳು ಇದಾವಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳಿದ್ರಿ. ಬಹಳ ಮುಖ್ಯವಾದ ಪ್ರಶ್ನೆ ಇದು. ಯಾಕೆ ಅಂತ ಹೇಳಿದ್ರೆ, ಈ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ನಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ, ಜನಸಾಮಾನ್ಯರ ಭಾಷೆಯಲ್ಲಿ ಹೇಳೋದಾದ್ರೆ ಕಮಿಷನ್ ಕಡಿಮೆ ಇರುತ್ತೆ. ಯಾಕೆ ಕಡಿಮೆ ಇರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಈ ಎಕ್ಸ್ಪರ್ಟ್ ಫಂಡ್ ಮ್ಯಾನೇಜರ್ಗಳು ಇರೋದಿಲ್ಲ. ಅಂದ್ರೆ ಇದು ಆಕ್ಟಿವ್ಲಿ ಮ್ಯಾನೇಜ್ಡ್ ಫಂಡ್ ಅಲ್ಲ. ಈಗ ನಾನು ದುಡ್ಡು ಹಾಕ್ತೀನಲ್ಲ, ನೀವೇನು ಆ ಫಂಡ್ಗಳು ಹೇಗೆ ಕೆಲಸ ಮಾಡ್ತವೆ ಅಂದ್ರೆ, ಯಥಾವತ್ತಾಗಿ ಸೆನ್ಸೆಕ್ಸು ಅಥವಾ ನಿಫ್ಟಿಯನ್ನ ಕಾಪಿ ಮಾಡಿಕೊಂಡು ಅಥವಾ ಅದನ್ನ ಅನುಸರಣೆ ಮಾಡಿಕೊಂಡು ಅವರು ಹೂಡಿಕೆಯನ್ನ ಮಾಡ್ತಾರೆ. ಅಲ್ಲಿ ಎಕ್ಸ್ಪೆನ್ಸಸ್ ಕಡಿಮೆ ಆಗುತ್ತೆ. ಆ ಎಕ್ಸ್ಪೆನ್ಸಸ್ ಕಡಿಮೆ ಆದಾಗ ಹೂಡಿಕೆದಾರನಿಗೆ ಸಿಗುವ ಒಟ್ಟು ಲಾಭದಲ್ಲಿ ದೀರ್ಘಾವಧಿಯಲ್ಲಿ ಒಂದು ದೊಡ್ಡ ಡಿಫರೆನ್ಸ್ ಆಗುತ್ತೆ. ಉದಾಹರಣೆಗೆ ನೋಡೋದಾದ್ರೆ, ಈಗ ಒಂದು ಇಂಡೆಕ್ಸ್ ಫಂಡ್ ನ ಎಕ್ಸ್ಪೆನ್ಸ್ ರೇಷಿಯೋ, ಸರಳ ಭಾಷೆಯಲ್ಲಿ ಕಮಿಷನ್ ಅಂತ ಅನ್ಕೊಳ್ಳೋಣ, 0.30% ಇದೆ. ಮತ್ತೊಂದು ಕಡೆ ಒಂದು ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ನ ಎಕ್ಸ್ಪೆನ್ಸ್ ರೇಷಿಯೋ 1.20%. ಅಂದ್ರೆ ಇದು ಇಂಡೆಕ್ಸ್ ಅಲ್ಲದ ಫಂಡ್. ಇಂಡೆಕ್ಸ್ ಅಲ್ಲದ ಫಂಡ್. ಈಗ ನಾನು ಫಸ್ಟ್ ಹೇಳಿದ್ದು ಇಂಡೆಕ್ಸ್ ಫಂಡ್, ಆದ್ರೆ ಎಕ್ಸ್ಪೆನ್ಸ್ ರೇಷಿಯೋ 0.30%. ಇನ್ನೊಂದು ಮಿಡ್ ಕ್ಯಾಪ್ ಫಂಡ್, ಇದು ಮಾಮೂಲಿ ಮ್ಯೂಚುವಲ್ ಫಂಡ್. ಈ ಮ್ಯೂಚುವಲ್ ಫಂಡ್ ನ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇದೆ. ಇಲ್ಲಿ ನೋಡಿ 1.20% ಇದೆ. ಈಗ ಮಂತ್ಲಿ SIP 10,000 ರೂಪಾಯಿನ ಎರಡೂ ಫಂಡಲ್ಲಿ ನಾವು ಹಾಕ್ತಾ ಹೋಗ್ತೀವಿ. ಟೋಟಲ್ ಅಮೌಂಟು 20 ವರ್ಷದ ಅವಧಿಯಲ್ಲಿ 24 ಲಕ್ಷ ಆಗಿರುತ್ತೆ, ತೊಡಗಿಸಿದ ಮೊತ್ತ. ಇನ್ನು ನಾವು ಏನನ್ನ ಲೆಕ್ಕಾಚಾರ ಮಾಡ್ಕೋತೀವಿ ಅಂತ ಹೇಳಿದ್ರೆ, ಈ
13% CAGR ಇದರಲ್ಲಿ ಸಿಗುತ್ತೆ ಅಂತೇಳಿ ನಾವು ಒಂದು ಅಸಂಪ್ಷನ್ ಅದು. ಅದ್ರ ಪ್ರಕಾರ ಹೋದ್ರೆ ನೋಡಿ, ಇಂಡೆಕ್ಸ್ ಫಂಡ್ನಲ್ಲಿ ನಮಗೆ ಈ ಎಕ್ಸ್ಪೆನ್ಸ್ ರೇಷಿಯೋವನ್ನು ಅಂದರೆ ಈ 0.30% ಎಕ್ಸ್ಪೆನ್ಸ್ ರೇಷಿಯೋವನ್ನು ತೆಗೆದ್ರೆ ನಮಗೆ 12.70% ಗೇನ್ಸನ್ನು ನಾವು ಆವರೇಜ್ ಆಗಿ ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಹಾಗೇನೆ ಇಲ್ಲಿ ನಾವು ಯಾವುದರಲ್ಲಿ ಮಿಡ್ ಕ್ಯಾಪ್ ಫಂಡಲ್ಲಿ ಅಂದರೆ ಒಂದು ಮ್ಯೂಚುವಲ್ ಫಂಡನ್ನು ಗಣನೆಗೆ ತೆಗೆದುಕೊಂಡ್ರೆ, ಅಂದರೆ ಆಕ್ಟಿವ್ ಮ್ಯೂಚುವಲ್ ಫಂಡನ್ನು ಗಣನೆಗೆ ತೆಗೆದುಕೊಂಡ್ರೆ 11.80% ರಿಟರ್ನ್ ಸಿಗುತ್ತೆ. ಅಂದರೆ ಒಟ್ಟು ಲೆಕ್ಕಾಚಾರದಲ್ಲಿ ಹೇಳುವುದಾದರೆ ಇಲ್ಲಿ ಟೋಟಲ್ ಪೋರ್ಟ್ಫೋಲಿಯೋ ವ್ಯಾಲ್ಯೂ 1,12,740 ರೂಪಾಯಿ ಆಗುತ್ತೆ. ಯಾವುದರಲ್ಲಿ? ಇಂಡೆಕ್ಸ್ ಫಂಡಲ್ಲಿ. ಇಲ್ಲಿ ಯಾಕೆ ಇದು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಎಕ್ಸ್ಪೆನ್ಸ್ ರೇಷಿಯೋ ಇಲ್ಲಿ ಕಡಿಮೆ ಇದೆ. ಮತ್ತೊಂದು ಕಡೆ ಇನ್ನೊಂದು ಮಿಡ್ ಕ್ಯಾಪ್ ಫಂಡ್ ನಾವು ಎಕ್ಸಾಂಪಲ್ ಆಗಿ ತೆಗೆದುಕೊಂಡಿದ್ದೀವಲ್ಲ, ಆಕ್ಟಿವ್ ಫಂಡು, ಅದರಲ್ಲಿ 89,79,163 ರೂಪಾಯಿ ಆಗುತ್ತೆ. ಅಂದರೆ ಈಗ ಟೋಟಲ್ ಗೇನ್ಸ್ ಅಂತ ತಗೊಂಡ್ರೆ ಒಂದು ಕಡೆ 76 ಲಕ್ಷ ಚಿಲ್ಲರೆ, ಇನ್ನೊಂದು ಕಡೆ 65 ಲಕ್ಷ ಚಿಲ್ಲರೆ. ಯಾಕಪ್ಪ ಈ ಡಿಫ್ರೆನ್ಸ್ ಆಯಿತು ಅಂತ ಹೇಳಿದ್ರೆ ಎಕ್ಸ್ಪೆನ್ಸ್ ರೇಷಿಯೋ. ಇದು ಇಂಡೆಕ್ಸ್ ಫಂಡನ್ನು ನಾವು ಯಾಕೆ ಗಣನೆಗೆ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಪ್ರಮುಖವಾದ ಮೊದಲನೇ ಮಾಹಿತಿ. ಎರಡನೇದು ಡೈವರ್ಸಿಫಿಕೇಶನ್. ಈಗ ನಾನು ಆಗಲೇ ಹೇಳಿದೆ, ಈಗ ಯಾಕೆ ಡೈವರ್ಸಿಫಿಕೇಶನ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ನಾವು ಆಕ್ಟಿವ್ ಮ್ಯೂಚುವಲ್ ಫಂಡಲ್ಲಿ ಲಾರ್ಜ್ ಕ್ಯಾಪು, ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪು ಅಂತ ಸಪ್ರೇಟ್ ಸೆಗ್ಮೆಂಟೇಷನ್ ಇರುತ್ತೆ. ಈಗ ಲಾರ್ಜ್ ಕ್ಯಾಪ್ ಅಂದರೆ ಬರೀ ದೊಡ್ಡ ಕಂಪ್ನಿಗಳ ಮೇಲೆ ಹೂಡಿಕೆ ಆಗುತ್ತೆ. ಮಿಡ್ ಕ್ಯಾಪ್ ಅಂದರೆ ಬರೀ ಮಧ್ಯಮ ಗಾತ್ರದ ಕಂಪ್ನಿಗಳ ಮೇಲೆ ಹೂಡಿಕೆ ಆಗುತ್ತೆ. ಸ್ಮಾಲ್ ಕ್ಯಾಪ್ ಅಂತ ಹೇಳಿದ್ರೆ ಬರೀ ಸಣ್ಣ ಗಾತ್ರದ ಕಂಪ್ನಿಗಳ ಮೇಲೆ ಹೂಡಿಕೆ ಆಗುತ್ತೆ. ಈ ನಿಫ್ಟಿ 50 ಅಥವಾ ಸೆನ್ಸೆಕ್ಸ್ ಸೂಚ್ಯಂಕವನ್ನು ಗಣನೆಗೆ ತೆಗೆದುಕೊಂಡು ಹೂಡಿಕೆ ಮಾಡಿದ್ರೆ ಏನಾಗುತ್ತೆ, ದೇಶದ ಅಗ್ರಮಾನ್ಯ ಬೆಸ್ಟ್ ಪರ್ಫಾರ್ಮಿಂಗ್ ಕಂಪನೀಸ್ ಮೇಲೆ ನಾವು ಹೂಡಿಕೆ ಮಾಡಲಿಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಮತ್ತೆ ಎಲ್ಲ ವಲಯದ ಕಂಪನಿಗಳು ಇರ್ತವೆ. ಡೈವರ್ಸಿಫಿಕೇಶನ್ ಆಟೋಮೆಟಿಕ್ ಆಗುತ್ತೆ. ಅಲ್ಲಿ ಈ ಬೇರೆ ಫಂಡ್ಗಳಿಗೆ ಹೋಲಿಸಿದ್ರೆ ಸೇಫ್ಟಿ ನೆಟ್ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಇಂಡೆಕ್ಸ್ ಅನ್ನ ರೆಪ್ಲಿಕೇಟ್ ಮಾಡ್ತಿರ್ತಾರೆ. ಈ ಒಬ್ಬ ಇಂಡೆಕ್ಸ್ ಅನ್ನು ಕೂಡ ಒಬ್ರು ಎಕ್ಸ್ಪರ್ಟೇ ಮಾಡಿರ್ತಾರೆ. ಮತ್ತೇನಾಗುತ್ತೆ, ಪ್ರತಿ 6 ತಿಂಗಳಿಗೊಮ್ಮೆ 2 ಕಂಪ್ನಿಗಳು ಹೊರಗೆ ಹೋಗ್ತವೆ, ಮತ್ತೆರಡು ಕಂಪ್ನಿಗಳು ಆ್ಯಡ್ ಆಗ್ತವೆ ಇಂಡೆಕ್ಸ್ಗೆ. ಅಂದ್ರೆ ಪರ್ಫಾರ್ಮೆನ್ಸ್ ನ ಬೇಸಿಸ್ ಮೇಲೆ ಯಾವ ವೇಟೇಜ್ ಕೊಡಬೇಕು, ಈ ಸಂದರ್ಭಕ್ಕೆ ಅನುಗುಣವಾಗಿ ಯಾವ ಕಂಪ್ನಿ ಒಳಗಿರಬೇಕು, ಯಾವ ಕಂಪ್ನಿ ಆ ಇಂಡೆಕ್ಸ್ ಇಂದ ಹೊರಗೆ ಬರಬೇಕು ಅನ್ನೋದಕ್ಕೆ ಮಾನದಂಡಗಳಿವೆ. ಅದ್ರ ಪ್ರಕಾರ ಕಂಪ್ನಿಗಳನ್ನ ಬದಲಾಯಿಸೋದ್ರಿಂದ ಆ ಇಂಡೆಕ್ಸ್ ಅಲ್ಲಿ ಡೈವರ್ಸಿಫಿಕೇಶನ್ಗೆ ಹೆಚ್ಚು ಅವಕಾಶ ಇದೆ. ಅಂದ್ರೆ ನೋಡಿ, ನೀವು ಒಂದು ಇಂಡೆಕ್ಸ್ ಫಂಡಲ್ಲಿ ಹಾಕಿದ್ರೆ ನೀವು IT ಕಂಪ್ನಿಲೂ ಹಾಕಿರ್ತೀರಿ, ಬ್ಯಾಂಕಿಂಗ್ ಮೇಲೂ ಹೂಡಿಕೆ ಮಾಡಿರ್ತೀರಿ, ಮತ್ತೊಂದು ಕಡೆ ನೀವು ಯಾವುದೋ FMCG ಮೇಲೆ ಹೂಡಿಕೆ ಮಾಡಿರ್ತೀರಿ. ಈ ಎಲ್ಲ ವೈವಿಧ್ಯೀಕರಣ ಒಂದು ಇಂಡೆಕ್ಸ್ ಫಂಡ್ನಲ್ಲಿ ಸಾಧ್ಯ ಆಗುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೋಬೇಕು, ಎರಡನೇ ಕಾರಣ. ಇನ್ನು ಮೂರನೇದು, ಯಾವುದೇ ಹ್ಯೂಮನ್ ಬಯಾಸ್ ಇರಲ್ಲ. ಅಂದರೆ ವೈಯಕ್ತಿಕವಾಗಿ ಈಗ ನಾನೊಂದು ಶೇರ್ ತಗೋಬೇಕು ಅಂತ ಇಟ್ಕೊಳ್ಳಿ, ನಂಗೆ ಯಾವುದೋ ಒಂದು ಕಂಪ್ನಿ ಇಷ್ಟ, ಯಾವುದೋ ಒಂದು ಕಾರ್ ಕಂಪ್ನಿ ಇಷ್ಟ, ಯಾವುದೋ ಒಂದು ಬ್ಯಾಂಕ್ ಇಷ್ಟ. ಆ ಕಾರಣಕ್ಕೆ ತಡಿಯಪ್ಪ ಇದು ಚೆನ್ನಾಗಾಗುತ್ತೇನೋ ಅನ್ನೋ ಕಾರಣಕ್ಕೆ ನಾನು ಇಟ್ಕೋತೀನಿ. ಅಥವಾ ಒಬ್ಬ ಫಂಡ್ ಮ್ಯಾನೇಜರ್ ಹೂಡಿಕೆ ಮಾಡುವಾಗ ಆತನ ಬುದ್ಧಿಮತ್ತೆಗೆ ತಕ್ಕಂಗೆ ಓಕೆ ಇದು ಹಿಂಗಾಗಬಹುದು, ಅಫ್ಕೋರ್ಸ್ ಡೇಟಾ ಇರುತ್ತೆ, ಆ ಲೆಕ್ಕಾಚಾರದಲ್ಲಿ ಅಸಂಪ್ಷನ್ ಅನ್ನ ಇಟ್ಕೊಂಡು ಅವ್ರು ಹೂಡಿಕೆಯನ್ನ ಮಾಡ್ತಾರೆ. ಇಲ್ಲಿ ಅದು ಯಾವುದಕ್ಕೂ ಅವಕಾಶ ಇರಲ್ಲ. ಇಲ್ಲಿ ಫಂಡ್ ಮ್ಯಾನೇಜರ್ಗೆ ಫ್ರೀಡಮ್ ಅನ್ನೋ ಆಪ್ಷನ್, ಯಾಕೆಂದ್ರೆ ಫಂಡ್ ಮ್ಯಾನೇಜರ್ ಇರಲ್ಲ ಇಲ್ಲಿ. ಟೆಕ್ನಿಕಲಿ ಇಂಡೆಕ್ಸ್ ಅನ್ನ ಅವರು ರೆಪ್ಲಿಕೇಟ್ ಮಾಡ್ತಿರ್ತಾರೆ. ಆ ಹ್ಯೂಮನ್ ಬಯಾಸ್ ಅಥವಾ ನಾವು ಏನು ಅಂದ್ರೆ ನಾವು ಯಾರಿಗೋ ಫೇವರ್ ಮಾಡ್ತೀವಿ ಅಥವಾ ನನಗೆ ಯಾವ್ದ್ರ ಮೇಲೋ ಒಂದು ಒಲವಿದೆ ಅನ್ನೋದಕ್ಕೆ ಇಲ್ಲಿ ಅವಕಾಶ ಇಲ್ಲ. ಸೊ ಇನ್ನು ನೆಕ್ಸ್ಟ್ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಪಾರದರ್ಶಕತೆ. ಇಲ್ಲಿ ಏನು ಅವರು ಮುಚ್ಚುಮರೆ ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂತ ಹೇಳಿದ್ರೆ ಇಂಡೆಕ್ಸ್ ಅನ್ನು ಅವರು ರೆಪ್ಲಿಕೇಟ್ ಮಾಡ್ತಿರ್ತಾರೆ. ಅದೇ ಅಲ್ಲಿ ಏನು ಸೆನ್ಸೆಕ್ಸ್ ಅಲ್ಲಿ ಅಥವಾ ನಿಫ್ಟಿಯಲ್ಲಿ ಏನಿರುತ್ತೆ ಅದಕ್ಕೆ ಅನುಸರಣೆಯಾಗಿ ಇಲ್ಲಿ ಹೂಡಿಕೆ ಆಗ್ತಿರುತ್ತೆ. ಇನ್ನು ನೆಕ್ಸ್ಟ್ ತೆಗೆದುಕೊಂಡ್ರೆ ಆರಂಭಿಕರಿಗೂ ಸುಲಭವಾಗಿ, ಈಗ ನೋಡಿ ನಾನು ಆಗ್ಲೇ ಹೇಳಿದೆ, ಈಗ ಒಂದು ಸ್ಟಾಕ್ ಮಾರ್ಕೆಟ್ಗೆ ಹೋದ್ರೆ ಆವಾಗಲೇ ಹೇಳಿದ್ರೆ 5,900 ಕಂಪ್ನಿ ಸೆನ್ಸೆಕ್ಸ್ ಅಲ್ಲಿವೆ, 2,000 ಚಿಲ್ಲರೆ ಕಂಪ್ನಿ ನಿಫ್ಟಿಯಲ್ಲಿವೆ. ಸೊ ಇವೆಲ್ಲವನ್ನು ನಾನು ಓದಿ ಅಧ್ಯಯನ ಮಾಡಿ ಯಾವ ಕಂಪ್ನಿ ಚೆನ್ನಾಗಿದೆ, ಯಾವ ಕಂಪ್ನಿ ಪರ್ಫಾರ್ಮೆನ್ಸ್ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋದು ಅಸಾಧ್ಯದ ಮಾತು ಒಬ್ಬ ಸಾಮಾನ್ಯ ವ್ಯಕ್ತಿಗೆ. ಅದ್ರ ಬದಲು ಬೆಸ್ಟ್ ಪರ್ಫಾರ್ಮಿಂಗ್ ಕಂಪ್ನಿಗಳು ಇಂಡೆಕ್ಸ್ನಲ್ಲಿ ಬೈ ಆಟೋಮೆಟಿಕ್ ಇರ್ತವೆ. ಅದ್ರಲ್ಲಿ ನಾನು ಹೂಡಿಕೆ ಮಾಡಿಬಿಟ್ರೆ ಅದರ ಮೇಲೆ ಹೋದರೆ ಅದಕ್ಕೆ ತಕ್ಕಂಗೆ ನಂಗೆ ಗಳಿಕೆ ಆಗುತ್ತೆ, ಕೆಳಗೆ ಹೋದರೆ ಅದಕ್ಕೆ ತಕ್ಕಂಗೆ ನಷ್ಟನೂ ಆಗುತ್ತೆ. ಆದರೆ ಒಟ್ಟಾರೆ ಆ ಕಂಪ್ನಿಗಳ ಗುಚ್ಛ ಇರುತ್ತಲ್ಲ, ಅದರಲ್ಲಿ ನನಗೊಂದು ಭದ್ರತೆ, ಸುರಕ್ಷತೆ ಇರುತ್ತೆ. ಯಾಕೆಂತ ಹೇಳಿದ್ರೆ ಇಡೀ ದೇಶವೇ ಒಪ್ಪಿಕೊಳ್ಳುವ ಅಥವಾ ಒಂದು ಇಂಡೆಕ್ಸ್ ಒಪ್ಪಿಕೊಳ್ಳುವಂತಹ ಸಂಸ್ಥೆಗಳು ಅವಾಗಿರ್ತವೆ. ಹಾಗಾಗಿ ನನಗೆ ಇದರಿಂದ ಏನೋ ಸಮಸ್ಯೆ ಆಗ್ಬಿಡುತ್ತೆ ಅನ್ನೋ ಆತಂಕ ಕೂಡ ಇಲ್ಲಿ ಇರೋಲ್ಲ. ಹಾಗಾಗಿ ಇದನ್ನ ಪ್ಯಾಸಿವ್ ಫಂಡ್ ಅಂತ ಕರೀತಾರೆ. ಪ್ಯಾಸಿವ್ ಫಂಡ್ ಅಂದ್ರೆ ಏನು? ಈಗ ನೋಡಿ,
ಒಂದು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡು ಅಥವಾ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡು ಅಥವಾ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ನ ತಗೊಂಡ್ರೆ ಅಲ್ಲಿ ಒಬ್ಬರು ಫಂಡ್ ಮ್ಯಾನೇಜರ್ ಇರ್ತಾರೆ. ಆ ಫಂಡ್ ಮ್ಯಾನೇಜರ್ನ ಕಾರ್ಯಕ್ಷಮತೆಯ ಮೇಲೆ ಆ ಫಂಡ್ನ ಭವಿಷ್ಯ ನಿಂತಿರುತ್ತೆ. ಆದರೆ ಈ ಇಂಡೆಕ್ಸ್ ಫಂಡ್ ಕಾರ್ಯಕ್ಷಮತೆ ಪ್ರಶ್ನೆನೇ ಬರಲ್ಲ. ಯಾಕೆಂತ ಹೇಳಿದ್ರೆ ಇಂಡೆಕ್ಸ್ ಇರುತ್ತೆ, ಅದನ್ನು ಯಥಾವತ್ತಾಗಿ ಅನುಸರಣೆ ಮಾಡ್ತಾರೆ. ಇಂಡೆಕ್ಸನ್ನು ರಿಟರ್ನ್ಸ್ ಏನಿರುತ್ತೆ ಆ ರಿಟರ್ನ್ಸು ಇಲ್ಲಿ ಕಡಾಖಂಡಿತವಾಗಿ ಸಿಗುತ್ತೆ. ಸರ್, ಈ ಸಹಜದ ಪ್ರಶ್ನೆ, ಈ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಗಳು ಯಾರಿಗೆ ಸೂಕ್ತ? ಇದು ಹೊಸಬರಿಗೆ ಮಾತ್ರ ಸೂಕ್ತ ಅಥವಾ ಹಳಬರಿಗೆ ಮಾತ್ರ ಸೂಕ್ತ, ಇಂಥವ್ರಿಗೆ ಸೂಕ್ತ ಅಲ್ಲ, ಇಂಥವ್ರಿಗೆ ಮಾತ್ರ ಸೂಕ್ತ, ತಿಳ್ಕೊಳ್ಳದೇ ಇದ್ದವ್ರಿಗೆ ಸೂಕ್ತ, ತಿಳ್ಕೊಂಡವ್ರಿಗೆ ಸೂಕ್ತ, ಇದ್ರ ಬಗ್ಗೆ ಒಂದಷ್ಟು ವಿವರಣೆ ಕೊಡ್ಬೋದಾ? ಈಗ ನೋಡಿ, ಇಂಡೆಕ್ಸ್ ಫಂಡ್ ಅನ್ನೋದು ಹೇಗೆ ಅಂತ ಹೇಳಿದ್ರೆ ಒಂದು ಬೆಂಚ್ ಮಾರ್ಕ್. ಅದು ಅಂದರೆ ಸೆನ್ಸೆಕ್ಸ್ಗೆ ಹೇಗೆ ಒಂದು BSEಗೆ ಹೇಗೆ ಸೆನ್ಸೆಕ್ಸ್ ಒಂದು ಬೆಂಚ್ ಮಾರ್ಕು, ಹಾಗೇನೆ ನಮ್ಮ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ಗೆ ನಿಫ್ಟಿ ಒಂದು ಬೆಂಚ್ ಮಾರ್ಕ್. ಆ ಬೆಂಚ್ ಮಾರ್ಕ್ ಅನ್ನ ಬೀಟ್ ಮಾಡುವಂತಹ ಹೂಡಿಕೆಗಳು ಇರಬಹುದು. ಆದರೆ ಈ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಗಳಲ್ಲಿ ಏನಿರುತ್ತಪ್ಪ ಅಂತ ಹೇಳಿದ್ರೆ ನಿಮಗೆ ಒಂದು ಖಾತ್ರಿ ಇರುತ್ತೆ. ಇಲ್ಲಿ ನಿಮ್ಗೆ ಏನೇ ಆಗ್ಬೋದು, ಇಷ್ಟು ಈಗ ಸೆನ್ಸೆಕ್ಸ್ ಉದಾಹರಣೆಗೆ ತಗೊಳ್ಳೋದಾದ್ರೆ 2020 ಮಾರ್ಚಲ್ಲಿ ಕೋವಿಡ್ ಸಂದರ್ಭದಲ್ಲಿ ಸೆನ್ಸೆಕ್ಸು ಒಂದೇ ಸತಿ 40,000 ಪಾಯಿಂಟ್ಸಿಂದ 23,000 ಪಾಯಿಂಟ್ಸಿಗೆ ಕುಸಿತು. ಅದಾದ ನಂತರದಲ್ಲಿ ಇವತ್ತು ನಾವು ನೋಡಿದರೆ ಸೆನ್ಸೆಕ್ಸ್ನ ಒಟ್ಟು ಎಲ್ಲಿಗೆ ಬಂದು ನಿಂತಿದೆ 80,000 ಆಸ್ಪಾಸಲ್ಲಿ ಓಡಾಡ್ತಿದೆ. ಅಂದರೆ ನೋಡಿ, ಈಗ ಈ 6 ವರ್ಷದ ಅವಧಿಯಲ್ಲಿ ಅಥವಾ 6.5 ವರ್ಷದ ಅವಧಿಯಲ್ಲಿ 23,000ಕ್ಕೆ ಹೋದಂಥ ಸೆನ್ಸೆಕ್ಸು 80,000ಕ್ಕೆ ಬಂದು ನಿಂತಿದೆ. ಅಂದರೆ ನೀವು ಇಂಡೆಕ್ಸ್ ಫಂಡ್ನಲ್ಲಿ ಹಾಕಿದರೆ ಬೈ ಡಿಫಾಲ್ಟ್ ಏನು ಸೆನ್ಸೆಕ್ಸ್ ಗ್ರೋತ್ ಆಗಿದೆ ಅಷ್ಟು ಗ್ರೋತು ನಿಮ್ಮ ಪೋರ್ಟ್ಫೋಲಿಯೋಗೆ ಸಿಗುತ್ತೆ. ಹಾಗಾಗಿ ಇಲ್ಲಿ ಅವರು ಇವರು ಅಂತಿಲ್ಲ, ಎಲ್ಲರಿಗೂ ಇದು ಸರಿ ಹೊಂದುವಂಥ ಹೂಡಿಕೆ. ಅಂದರೆ ಮ್ಯೂಚುವಲ್ ಫಂಡ್ ಎಂಟ್ರಿ ಇರೋರಿಗೆ ಪರ್ಟಿಕ್ಯುಲರ್ಲಿ ಹೊಂದುತ್ತೆ. ಹಂಗಂದ ತಕ್ಷಣ ಎಂಟ್ರಿ ಇರೋರು ಮಾತ್ರ ಮಾಡಬೇಕಂದ್ರೆ ಅದು ಮಾನದಂಡ ಅಲ್ಲ, ಎಲ್ರಿಗೂ ಇದು ಹೋಗುತ್ತೆ. ಆದರೆ ಎಂಟ್ರಿ ಇರೋರಿಗೆ ಬೆಸ್ಟ್ ಆಪ್ಷನ್ ಯಾವುದು ಅಂತ ಹೇಳಿದ್ರೆ ಇಂಡೆಕ್ಸ್ ಮ್ಯೂಚುವಲ್ ಫಂಡ್. ಮತ್ತು ಇದರಲ್ಲಿ ಮಾರುಕಟ್ಟೆನ ದಿನ ಗಮನಿಸೋ ಅಗತ್ಯ ಇರಲ್ಲ. ಈಗ ನಾನು ಯಾವುದೋ ಒಂದು ಫಂಡ್ಗೆ ಹಾಕಿರ್ತೀನಿ, ಈಗ ಉದಾಹರಣೆಗೆ ಆಕ್ಟಿವ್ ಫಂಡ್ಗೆ ಹಾಕಿರ್ತೀನಿ, ಯಾವುದೋ ಒಂದು ಲಾರ್ಜ್ ಕ್ಯಾಪು ಅಥವಾ ಮಿಡ್ ಕ್ಯಾಪು ಅಥವಾ ಫ್ಲೆಕ್ಸಿ ಕ್ಯಾಪು ಮಲ್ಟಿ ಕ್ಯಾಪ್ ಫಂಡ್ಗೆ ಹಾಕಿರ್ತೀನಿ. ನಾನು ಏನೇನು ಗಮನಿಸಬೇಕು? ಓಕೆ, ಆ ಫಂಡ್ನ ಫಂಡ್ ಮ್ಯಾನೇಜರು ಸರಿಯಾಗಿ ನಿರ್ವಹಣೆ ಮಾಡ್ತಿದ್ದಾರಾ? ಮಾರ್ಕೆಟ್ ಮೇಲೆ ಹೋಗ್ತಿದೆ ಆದರೆ ಈ ಫಂಡ್ಗೆ ಮೈನಸ್ ಆಗ್ತಿದೆಯಲ್ಲ, ಫಂಡ್ ಮ್ಯಾನೇಜರ್ ಸರಿಯಾಗಿ ಸ್ಟಾಕ್ ಪಿಕ್ ಮಾಡಿಲ್ವಾ? ಇದೆಲ್ಲವನ್ನ ಗಮನಿಸೋ ಅಗತ್ಯ ಇರಲ್ಲ ಇಂಡೆಕ್ಸಲ್ಲಿ. ಯಾಕೆಂದರೆ ಮಾರ್ಕೆಟ್ ಮೇಲೋದ್ರೆ ಇದು ಮೇಲೆ ಹೋಗುತ್ತೆ, ಅದು ಕೆಳಗೆ ಬಂದರೆ ಇದು ಕೆಳಗೆ ಬರುತ್ತೆ. ಇದರಲ್ಲಿ ನೀವು ದಿನ ಹೋಗಿ ಮೊಬೈಲ್ ನೋಡಿಕೊಂಡು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇರಲ್ಲ. ಮತ್ತು ಹೂಡಿಕೆ ವೆಚ್ಚ ಜಾಸ್ತಿ ಇರಬಾರ್ದು ಅನ್ನೋರಿಗೆ. ಯಾಕೆಂತ ಹೇಳಿದ್ರೆ ಈಗ ನೋಡಿ, ಮ್ಯೂಚುವಲ್ ಫಂಡ್ಸಲ್ಲಿ ರೆಗ್ಯುಲರ್ ಮ್ಯೂಚುವಲ್ ಫಂಡ್, ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಅನ್ನೋ ಇನ್ನೊಂದು ವರ್ಗ ಬರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಈಗ ಒಬ್ಬ ಮಧ್ಯವರ್ತಿಯ ಮೂಲಕ ಹೋಗಿ ನಾನು ಹೂಡಿಕೆ ಮಾಡಿದರೆ ಅದು ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಅಂತ ಅನ್ಸ್ಕೊಳುತ್ತೆ. ನಾನೇ ನೇರವಾಗಿ ಮ್ಯೂಚುವಲ್ ಫಂಡ್ ಝೀರೋ ಕಮಿಷನ್ ಪ್ಲಾಟ್ಫಾರ್ಮ್ಗಳ ಮೂಲಕ ಹೋಗಿ ಹೂಡಿಕೆ ಮಾಡಿದರೆ ಅಲ್ಲಿ ಕಮಿಷನ್ ಕಡಿಮೆ ಇರುತ್ತೆ, ಅದು ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಅಂತ ಅನ್ಸ್ಕೊಳುತ್ತೆ. ಈಗ ಡೈರೆಕ್ಟ್ ಆಗಲಿ ಅಥವಾ ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಆಗಲಿ, ಇವರ ಎಕ್ಸ್ಪೆನ್ಸ್ ರೇಷಿಯೋ, ಈಗ ಒಂದು ಲಾರ್ಜ್ ಕ್ಯಾಪ್ ಫಂಡ್ ಅಂತ ತಗೊಂಡ್ರೆ 0.60% ಅಂತ ಹಿಡ್ಕೊಂಡು 1.5-2% ತನಕ ಎಕ್ಸ್ಪೆನ್ಸ್ ರೇಷಿಯೋ ಅಂದರೆ ಕಮಿಷನ್ ಇರುತ್ತೆ. ಆದರೆ ಇಂಡೆಕ್ಸ್ ಫಂಡಲ್ಲಿ ನಿಮಗೆ 0.50% ಮ್ಯಾಕ್ಸ್ ಅಂತ ತಗೊಂಡ್ರೆ ಅಷ್ಟು ಕಡಿಮೆ. ಅಂದರೆ ಹೆಚ್ಚು ಕಡಿಮೆ ನೀವು 2 ರೂಪಾಯಿ ಅಂತ ಲೆಕ್ಕ ತಗೊಂಡ್ರೆ ಇದು 50 ಪೈಸಾ, ಅದು 2 ರೂಪಾಯಿ. ಸೊ ಇಷ್ಟು ದೊಡ್ಡ ಡಿಫ್ರೆನ್ಸ್ ಇಲ್ಲಿ ಬರುತ್ತೆ. ಹಾಗಾಗಿ ಯಾರಿಗೆ ವೆಚ್ಚಗಳು ಜಾಸ್ತಿ ಇರಬಾರ್ದು ಮ್ಯೂಚುವಲ್ ಫಂಡಲ್ಲಿ ಅಂತ ಬಯಸ್ತಾರೆ ಅವ್ರಿಗೆ ಸೂಕ್ತ ಆಗುತ್ತೆ. ಮತ್ತು 5ರಿಂದ 10 ವರ್ಷ ಆರಿಸಾನ್ ಇದೆಯಪ್ಪ, ನಾನು ಪ್ರತಿ ತಿಂಗಳು ಒಂದು ಶಿಸ್ತುಬದ್ಧವಾಗಿ ಹೂಡಿಕೆ ಮಾಡ್ಕೊಂಡು ಹೋಗ್ತೀನಿ, ಯಾವುದೇ ಟೆನ್ಷನ್ ಇರಬಾರ್ದು, ಮಾರ್ಕೆಟ್ ರಿಟರ್ನ್ ಸಿಕ್ಕಿದ್ರೆ ಸಾಕು, ನಾನು ತುಂಬ ನಿರೀಕ್ಷೆ ಮಾಡಲ್ಲ, ಬಟ್ ನಾನು ತುಂಬ ಕೆಳಗೆ ಬೀಳೋಕ್ಕೂ ರೆಡಿ ಇಲ್ಲ ಅನ್ನೋರಿಗೆ ಇದು ಸೂಟ್ ಆಗುತ್ತೆ. ಮತ್ತು ಹೂಡಿಕೆ ವೈವಿಧ್ಯತೆ, ನಾವಾಗಲೇ ಹೇಳೋದು, ಈಗ ಟಾಪ್ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡುವಂಥ ಅವಕಾಶಗಳಿದೆ. ಮತ್ತು ಮಾರುಕಟ್ಟೆ ಏರಿಳಿತಕ್ಕೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋರಿಗೆ, ಇವರೆಲ್ಲರಿಗೂ ಇದು ಸೂಟ್ ಆಗುತ್ತೆ. ಆದರೆ ಯಾವ ಪ್ರಪೋರ್ಷನಲ್ಲಿ ಮಾಡಬೇಕು ಅನ್ನೋದು ಅವರವರ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಮಾಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಒಬ್ಬ ಬಿಗಿನರ್ಗೆ ಇದು ಹೆಚ್ಚು ಸೂಟ್ ಆಗುತ್ತೆ. ಮತ್ತೊಬ್ರು ಹೇಳ್ಬೋದು, ಇಲ್ಲ ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಗೇನ್ಸ್ ಮಾಡ್ಲಿಕ್ಕೂ ಜಾಸ್ತಿ ಸಾಧ್ಯತೆ ಇದೆಯಲ್ಲ, ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಅವರಿಗೆ ಅದ್ರ ಬಗ್ಗೆ ಒಂದಷ್ಟು ತಿಳುವಳಿಕೆ ಇದ್ದು ಮಾಡಬೇಕಾಗುತ್ತೆ. ಈಗ ಒಬ್ಬ ಬಿಗಿನರ್ ಇಂಡೆಕ್ಸ್ ಅನ್ನ ರೆಪ್ಲಿಕೇಟ್ ಮಾಡಿಬಿಟ್ರೆ ಏನೂ ಸಮಸ್ಯೆ ಇರಲ್ಲ, ಎಕ್ಸ್ಪೆನ್ಸ್ ರೇಷಿಯೋನು ಜಾಸ್ತಿ ಇರಲ್ಲ. ಆದರೆ ಒಬ್ಬ ಬಿಗಿನರ್ಗೆ, ಈಗ ನಂಗೆ ಏನೂ ಗೊತ್ತಿಲ್ಲಪ್ಪ ಮ್ಯೂಚುವಲ್ ಫಂಡ್ ಬಗ್ಗೆ, ನಾನು ಯಾವ್ದ್ರಲ್ಲಿ ಹೂಡಿಕೆ ಮಾಡಲಿ ಅಂತ ಹೇಳಿದ್ರೆ 10 ಜನ ಸ್ನೇಹಿತರು ಕೇಳಿದ್ರೆ 10 ಥರ ಕಂಪ್ನಿ ಹೇಳ್ತಾರೆ ಅವರು. 10 ಹುಡುಕಿ ಓವರ್ ಡೈವರ್ಸಿಫಿಕೇಶನ್ ಆಗಿ
ಕೊನೆಗೆ ಈ ಮ್ಯೂಚುವಲ್ ಫಂಡ್ಸ್ ಆವಾಸನೆ ಬೇಡ ಅಂತ ಅವ್ರು ಹೊರಗೋಗ್ಬಿಡ್ತಾರೆ. ಸೊ ಅದ್ರ ಬದಲು ಇವರು ಇಂಡೆಕ್ಸ್ ಮ್ಯೂಚುವಲ್ ಫಂಡಿಂದ ಶುರು ಮಾಡಿದ್ರೆ ಒಳ್ಳೆಯದು. ಆದರೆ ಯಾವುದೇ ಸಂದರ್ಭದಲ್ಲಿ ಇಂಡೆಕ್ಸ್ ಮ್ಯೂಚುವಲ್ ಫಂಡನ್ನು ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಳ್ಳೋದು ಜಾಣತನ. ಯಾಕೆಂದರೆ ಈಗ ಅಮೆರಿಕಾದಂಥ ಮುಂದುವರಿದ ದೇಶಗಳಲ್ಲಿ ಇತ್ತೀಚೆಗೆ ಈ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅನ್ನೋದು ಹೆಚ್ಚು ಪಾಪ್ಯುಲರ್ ಆಗ್ತಿದೆ. ಯಾಕೆ ಅಂತ ಹೇಳಿದ್ರೆ ವೆಚ್ಚದ ಕಾರಣಕ್ಕೆ. ವೆಚ್ಚ ಅದರಲ್ಲಿ ಕಡಿಮೆ ಇದೆ. ಸೊ ಈ ಅಂಶವನ್ನು ನಾವು ಗಮನಿಸ್ಕೋಬೇಕು. ನೀವು ಮಾತಿನಲ್ಲಿ ಹೇಳಿದ್ರಿ ಇಂಡೆಕ್ಸ್ ಫಂಡ್ಗಳು ಸೂಚ್ಯಂಕ ಕೊಟ್ಟಂತಹ ಗಳಿಕೆಗೆ ಅನುಗುಣವಾಗಿ ತಾವು ಗಳಿಕೆಯನ್ನು ತಂದು ಕೊಡ್ತವೆ. ಸೂಚ್ಯಂಕ ಬಿದ್ದರೆ ಬೀಳ್ತವೆ, ಎದ್ದರೆ ಏಳ್ತವೆ. ಅವು ಎಷ್ಟು ಗಳಿಕೆ ಅಂತ ಕೊಡ್ತವೆ, ಇವು ಇಷ್ಟೇ ಗಳಿಕೆಯನ್ನು ಇವು ಕೊಡ್ತವೆ. ಬೇರೆ ಕಡೆಗಳಲ್ಲಿ ಹೆಚ್ಚು ಗಳಿಕೆ ಸಿಗಬಹುದಾದ ಸಾಧ್ಯತೆ ಕೂಡ ಇರುತ್ತೆ ಅಂತ ನಿಮ್ಮ ಮಾತಿನಲ್ಲಿ ಬಂತು. ಹೀಗಿರುವಾಗ ಸಣ್ಣ ಹೂಡಿಕೆದಾರರು, ಅಂದರೆ ನಾವೇನು ರಿಟೇಲ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ, ಅವರು ಯಾಕೆ ಈ ಇಂಡೆಕ್ಸ್ ಫಂಡ್ಗಳಲ್ಲಿ ಯಾಕೆ ಹೂಡಿಕೆ ಮಾಡಬೇಕು? ಈಗ ನೋಡಿ, ಸಣ್ಣ ಹೂಡಿಕೆದಾರರು ಅಥವಾ ಆರಂಭಿಕ ಹೂಡಿಕೆದಾರರು ಯಾಕೆ ಇಂಡೆಕ್ಸ್ ಫಂಡನ್ನು ಖಂಡಿತವಾಗಿಯೂ ಪರಿಗಣಿಸಬೇಕು ಅನ್ನೋದಕ್ಕೆ ಈ ಮಾರುಕಟ್ಟೆ ಸರಾಸರಿ ಏನಿರುತ್ತಲ್ಲ 12% ಅಥವಾ 14% CAGR, ಅದನ್ನು ಇವರು ಹೆಚ್ಚು ತಲೆಬಿಸಿ ಮಾಡಿಕೊಳ್ಳದೆ ನಿರೀಕ್ಷೆ ಮಾಡ್ಬೋದು. ಎರಡನೇದು, ದೀರ್ಘಾವಧಿಯಲ್ಲಿ ತುಂಬ ಏನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈ ಆಕ್ಟಿವ್ ಫಂಡ್ಗಳಿಗಿಂತ ಪ್ಯಾಸಿವ್ ಫಂಡ್ಗಳೇ ಹೆಚ್ಚು ಲಾಭವನ್ನು ಕೊಟ್ಟಿದೆ ಅನ್ನೋದನ್ನು ಅಂಕಿಅಂಶಗಳು ಹೇಳ್ತವೆ. ನೋಡಿ, ಸ್ಕ್ರೀನ್ ಮೇಲೆ ನಾವೊಂದು ಟೇಬಲ್ ತೋರಿಸ್ತೀನಿ. ಆಕ್ಟಿವ್ ಇಂಡಿಯನ್ ಮ್ಯೂಚುವಲ್ ಫಂಡ್ಸ್ ಅಂಡರ್ ಪರ್ಫಾರ್ಮಿಂಗ್ ದೇರ್ ಬೆಂಚ್ ಮಾರ್ಕ್ ಆಸ್ ಆಫ್ 2025. ಅಂದರೆ 2025 ಡಿಸೆಂಬರ್ ಅನುಗುಣವಾಗಿ ಈ ಆಕ್ಟಿವ್ ಮ್ಯೂಚುವಲ್ ಫಂಡ್ಗಳು, ಅಂದರೆ ಫಂಡ್ ಮ್ಯಾನೇಜರ್ಸು, ಎಕ್ಸ್ಪರ್ಟ್ಸ್ ಅನ್ನಿಸ್ಕೊಳ್ಳೋರು ಮ್ಯಾನೇಜ್ ಮಾಡಿರುವಂಥ ಮ್ಯೂಚುವಲ್ ಫಂಡ್ಗಳ ಸಂಖ್ಯೆ ಎಷ್ಟು ಫೇಲ್ ಆಗಿದೆ ಅನ್ನೋ ಒಂದು ಡೇಟಾ ಇದೆ. ಈ 1 ವರ್ಷದ ಲೆಕ್ಕಾಚಾರ ತಗೊಂಡ್ರೆ ಲಾರ್ಜ್ ಕ್ಯಾಪ್ ಇಂಡಿಯನ್ ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಇದರಲ್ಲಿ 75% ಬೆಂಚ್ ಮಾರ್ಕನ್ನು ಬೀಟ್ ಮಾಡೋದ್ರಲ್ಲಿ ಫೇಲ್ ಆಗಿದೆ. ಆಮೇಲೆ 3 ವರ್ಷದ ತಗೊಂಡ್ರೆ 74.2% ಇದೆ. 5 ವರ್ಷದ ಲೆಕ್ಕಾಚಾರ ತಗೊಂಡ್ರೆ 84.4% ಇದೆ. 10 ವರ್ಷದ ಲೆಕ್ಕಾಚಾರ ತಗೊಂಡ್ರೆ 76.3% ಇದೆ. ಹಾಗೆಯೇ ಸ್ಮಾಲ್ ಕ್ಯಾಪ್ ಅಂತ ತಗೊಂಡ್ರೆ 12.1% ಇದೆ. 1 ವರ್ಷದ ಲೆಕ್ಕಾಚಾರಕ್ಕೆ. 3 ವರ್ಷದ ಲೆಕ್ಕಾಚಾರಕ್ಕೆ 41.5% ಫೇಲ್ಯೂರ್ ರೇಟ್ ಇದೆ. 5 ವರ್ಷದ ಲೆಕ್ಕಾಚಾರಕ್ಕೆ 46% ಫೇಲ್ಯೂರ್ ರೇಟ್ ಇದೆ. 10 ವರ್ಷದ ಲೆಕ್ಕಾಚಾರಕ್ಕೆ 79% ಫೇಲ್ಯೂರ್ ರೇಟ್ ಇದೆ. ಅಂದರೆ ಆಕ್ಟಿವ್ಲಿ ಮ್ಯಾನೇಜ್ಡ್ ಮ್ಯೂಚುವಲ್ ಫಂಡ್ಗಳು ಕೂಡ ಸರಿಯಾಗಿ ನಿರ್ವಹಣೆ ಮಾಡದಿದ್ರೆ ನಿಮ್ಮ ಹೂಡಿಕೆಯನ್ನು ಬೆಳೆಸೋದಿಲ್ಲ ಅನ್ನೋದನ್ನ ಅಂಕಿಅಂಶಗಳು ಹೇಳ್ತಿದ್ದಾವೆ. ಆದರೆ ಈ ರಿಸ್ಕು ಇಂಡೆಕ್ಸ್ ಫಂಡ್ನಲ್ಲಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಂಡೆಕ್ಸ್ ಮೇಲೋದ್ರೆ ಮೇಲೋಗುತ್ತೆ, ಕೆಳಗೆ ಬಂದರೆ ಕೆಳಗೆ ಬರುತ್ತೆ. ಸೊ ಓವರ್ ದಿ ಪೀರಿಯಡ್ ಆಫ್ ಟೈಮ್ ನಾವೇನು ಅರ್ಥ ಮಾಡ್ಕೋಬೇಕು ಅಂದರೆ, ಈಗ ನಾನು ಹೇಳಿದೆ ಕೋವಿಡ್ ಸಂದರ್ಭದಲ್ಲಿ 23,000 ಪಾಯಿಂಟ್ಸಿಗೆ ಸೆನ್ಸೆಕ್ಸ್ ಇಳಿದಿತ್ತು. ಈಗ 80,000 ಪಾಯಿಂಟ್ಸಿಗೆ ಬಂದಿದೆ. ಅಷ್ಟು ಬೆಳವಣಿಗೆ ಆಗಲೇಬೇಕು, ಆಗುತ್ತೆ ದೀರ್ಘಾವಧಿಯಲ್ಲಿ. ಆ ಲೆಕ್ಕಾಚಾರವನ್ನು ಇಲ್ಲಿ ನಾವು ಗಣನೆಗೆ ತಗೋಬೇಕು. ಮತ್ತು ಯಾಕೆ ಸಣ್ಣ ಹೂಡಿಕೆದಾರರು ಇದರಲ್ಲಿ ಹೂಡಿಕೆ ಮಾಡಬೇಕು ಅಂದರೆ, ದೇಶದ ಟಾಪ್ ಅನ್ಸ್ಕೊಳ್ಳುವಂಥ ಅಥವಾ ಅಗ್ರಮಾನ್ಯ ಕಂಪ್ನಿಗಳಲ್ಲಿ ಇದರಲ್ಲಿ ಹೂಡಿಕೆ ಮಾಡುವಂಥ ಭಾಳ ಸರಳ ವಿಧಾನ ಇದೆ. ಈಗ ಒಬ್ಬ ಬಿಗಿನರ್ ಅಂತ ಇಟ್ಕೊಳ್ಳಿ, ಅವ್ರಿಗೆ ನಾನು HDFC ತಗೊಳ್ಳ, SBI ತಗೊಳ್ಳ, ಕೆನರಾ ಬ್ಯಾಂಕ್ ಶೇರ್ ತಗೊಳ್ಳ, ಅಥವಾ ನಾನು ಇನ್ಯಾವುದೋ ಈ ಹಿಂದೂಸ್ತಾನ್ ಯುನಿಲಿವರ್ ತಗೊಳ್ಳ, ಡಾಬರ್ ಕಂಪ್ನಿ ತಗೊಳ್ಳ, ಎಲ್ಲವರಿಗೆ ಚೆನ್ನಾಗಿ ಕಾಣಿಸುತ್ತೆ. ಟೆಕ್ನಿಕಲ್ ಅನಾಲಿಸಿಸ್ ಅವ್ರಿಗೆ ಗೊತ್ತಿರಲ್ಲ, ಫಂಡಮೆಂಟಲ್ ಅನಾಲಿಸಿಸ್ ಗೊತ್ತಿರಲ್ಲ. ಅದ್ರ ಬದಲು ಅದೆಲ್ಲವನ್ನೂ ಮಾಡಿ ರೆಡಿ ಮಾಡಿಟ್ಟಿರೋಂಥದ್ನ, ಈಗೇನಿಲ್ಲ ಅಡಿಗೆ ನಾನೇ ಮಾಡ್ಕೊಳ್ಳೋದಕ್ಕೂ ಅಡಿಗೆ ಮಾಡಿರೋ ಹೋಗಿ ಊಟ ಮಾಡೋದಕ್ಕೂ ಇರೋ ಡಿಫ್ರೆನ್ಸ್. ಇಂಡೆಕ್ಸ್ ಫಂಡ್ ಹೆಂಗೆ ಅಂದ್ರೆ ಎಲ್ಲ ರೆಡಿ ಇದೆ. ಒಳ್ಳೆ ಅಡಿಗೆ ಮಾಡುವವರು ಬಡಿಸ್ತಾರೆ, ಹೋಗಿ ಊಟ ಮಾಡೋದು ಅಷ್ಟೇ ನಮ್ಮ ಕೆಲಸ. ನಮ್ಮ ಕೆಲಸ ಏನಂದ್ರೆ ನಿಯಮಿತವಾಗಿ ಹೂಡಿಕೆ ಮಾಡ್ತಾ ಹೋಗುವಂಥದ್ದು. ಹಾಗಾದ್ರೆ ಸರ್, ಒಬ್ಬ ಹೂಡಿಕೆದಾರ ಎಷ್ಟು ಇಂಡೆಕ್ಸ್ ಫಂಡ್ಗಳಲ್ಲಿ ಹಣ ತೊಡಗಿಸ್ಬೇಕು? 1, 2 ಎಷ್ಟು ತೊಡಗಿಸಿದ್ರೆ ಚೆನ್ನ? ಈಗ ನೋಡಿ, ಹೆಚ್ಚಂದ್ರೆ 2, 1 ಸಾಕು. ಉದಾಹರಣೆಗೆ ಯಾಕೆ ಅಂತ ಹೇಳಿದ್ರೆ, ಬಲಿಷ್ಠ ಕಂಪ್ನಿಗಳು ಬೇಕು. ನನಗೆ ದೇಶದ ಅಗ್ರಮಾನ್ಯ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡಬೇಕು ಅನ್ನೋ ಒಂದು ಇಚ್ಛೆ ಇದೆ. ಅದಕ್ಕೆ ನಿಫ್ಟಿ 50 ಇಂಡೆಕ್ಸ್ ಫಂಡ್ ಅನ್ನ ಗಣನೆಗೆ ತಗೋಬಹುದು. ಯಾವ ಕಂಪ್ನಿಯ ನಿಫ್ಟಿ 50 ಇಂಡೆಕ್ಸ್ ಫಂಡ್ ಅನ್ನೋದನ್ನ ಜನರು ಗುರುತಿಸ್ಕೊಳ್ಬೇಕು, ಅದನ್ನ ನಾವು ಹೇಳಬಾರದು. ಎರಡನೇದು, ಈಗ ನಂಗೆ ವೇಗದ ಬೆಳವಣಿಗೆ ಬೇಕಪ್ಪ, ನೀವು ಹೇಳ್ತೀರಿ ಈ ಇಂಡೆಕ್ಸ್ ಫಂಡ್ ಇಂಡೆಕ್ಸ್ ಪ್ರಕಾರ ಮಾತ್ರ ಬೆಳೆಯುತ್ತೆ. ಮತ್ತೆ ಏನಾಗುತ್ತೆ, ಈ ಲಾರ್ಜ್ ಕ್ಯಾಪ್ ಕಂಪ್ನಿಗಳು ಅಥವಾ ದೈತ್ಯ ಕಂಪ್ನಿಗಳಲ್ಲಿ ಅವಾಗಲೇ ಸಾಕಷ್ಟು ಬೆಳವಣಿಗೆಯನ್ನು ಸಾಧಿಸಿರೋದ್ರಿಂದ ಮತ್ತಷ್ಟು ವೇಗದ ಬೆಳವಣಿಗೆಯನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅಲ್ಲಿ ಬೆಳವಣಿಗೆ ಸ್ಲೋ ಇರುತ್ತೆ, ಆದರೆ ರಿಸ್ಕ್ ಪ್ರಮಾಣ ಕಡಿಮೆ ಇರುತ್ತೆ. ಇಲ್ಲ, ನಂಗೆ ಬೆಳವಣಿಗೆನೂ ವೇಗ ಬೇಕು ಅಂತ ಹೇಳಿದ್ರೆ ನಿಫ್ಟಿ ನೆಕ್ಸ್ಟ್ 50 ಅಂದರೆ 51ನೇ ಕಂಪನಿಯಿಂದ 100ನೇ ಕಂಪ್ನಿವರೆಗೆ
ಆ ಒಂದು ಗುಚ್ಛ ಇರುತ್ತಲ್ಲ, ಆ ಇಂಡೆಕ್ಸ್ ಅನ್ನ ಗಣನೆಗೆ ತೆಗೆದುಕೊಂಡು ಹೂಡಿಕೆ ಮಾಡಿದ್ರೆ ಒಂದು ಕಡೆ ಸ್ಥಿರತೆ ಮತ್ತೊಂದು ಕಡೆ ಬೆಳವಣಿಗೆ ಎರಡನ್ನು ನಾವು ಇಂಡೆಕ್ಸ್ ಫಂಡ್ಗಳ ಮೂಲಕ ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಸಾಕು, ಎರಡಿದ್ರೆ ಎರಡು ಅಂದ್ರೆ ಒಂದು ಓವರ್ ಆಲ್ ನಿಮಗೆ ಟಾಪ್ ಕಂಪ್ನಿಗಳ ಮೇಲೆ ಮಾತ್ರ ಹೂಡಿಕೆ ಮಾಡಬೇಕು ಅಂದ್ರೆ ಒಂದು ಸಾಕು. ಇಲ್ಲ ನಾನು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಕಂಪ್ನಿಗಳ ಮೇಲೆ ಅಂದ್ರೆ ಮುಂದಿನ ಹಂತದ ಕಂಪ್ನಿಗಳ ಮೇಲೆ ಹೂಡಿಕೆ ಮಾಡಿ ಸ್ವಲ್ಪ ರಿಸ್ಕ್ ತಗೊಂಡು ಹೆಚ್ಚು ಗಳಿಸಬೇಕು ಅಂದ್ರೆ ನೆಕ್ಸ್ಟ್ 50. 2 ಇಂಡೆಕ್ಸ್ ಫಂಡ್ ಇದ್ರೆ ಸಾಕು. ಇಂಡೆಕ್ಸ್ಗಳಲ್ಲಿ ಹೂಡಿಕೆ ಮಾಡಲಿಕ್ಕೆ ಮ್ಯೂಚುವಲ್ ಫಂಡ್ ಸೂಕ್ತನೋ ಅಥವಾ ETF ಮಾರ್ಗ ಸೂಕ್ತನೋ? ಈಗ ನೋಡಿ, ಬಿಗಿನರ್ಸ್ ಅಂತ ಬಂದ್ರೆ ಇಂಡೆಕ್ಸ್ ಮ್ಯೂಚುವಲ್ ಫಂಡು ಬೆಟರ್. ಯಾಕೆಂತ ಹೇಳಿದ್ರೆ ಈ ETF ಅನ್ನೋದು ಒಂದು ರೀತಿ ಷೇರು ವಹಿವಾಟಿನ ರೀತಿ ನಡೆಯುತ್ತೆ. ಯಾಕೆಂತ ಹೇಳಿದ್ರೆ ಈಗ ನೋಡಿ, ನಾನೊಂದು ETF ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಬೆಳಗ್ಗೆ 9:30 ಮಧ್ಯಾಹ್ನ 3:30 ತನಕ ಪರ್ಚೇಸ್ ಮಾಡ್ಬೋದು, ಒಂದನೇದು. ಮತ್ತೆ ನಾನು ಅದ್ರ ಬಗ್ಗೆ ಗೊತ್ತಿರಬೇಕಾಗುತ್ತೆ, ETF ಹೆಂಗೆ ಕೆಲಸ ಮಾಡುತ್ತೆ, ಏನು, ಯಾವ ETF ತಗೋಬೇಕು, ಅಫ್ಕೋರ್ಸ್ ಇಲ್ಲೂ ತಿಳ್ಕೊಬೇಕಾಗತ್ತೆ. ಆದರೆ ಮ್ಯೂಚುವಲ್ ಫಂಡ್ಗೆ ಹೋಲಿಸಿದ್ರೆ ETF-ನಲ್ಲಿ ಅದು ಸ್ವಲ್ಪ ಅಡ್ವಾನ್ಸ್ಡ್ ಅಂತೇಳಿ ಹೇಳ್ಬೋದು. ಮತ್ತೆ ಈ ಇಂಡೆಕ್ಸ್ ಅಂತ ಬಂದಾಗ ಎರಡೂ ಕೂಡ ಇಂಡೆಕ್ಸ್ ಅನ್ನ ಗಣನೆಗೆ ತೆಗೆದುಕೊಂಡೇ ಹೂಡಿಕೆ ಮಾಡ್ತವೆ. ಇಲ್ಲಿ ಈ ಇಂಡೆಕ್ಸ್ ಮ್ಯೂಚುವಲ್ ಫಂಡಲ್ಲಿ ಒಂದು ಅನಾನುಕೂಲ ಏನಿದೆಯಪ್ಪ ಅಂತ ಹೇಳಿದ್ರೆ, ನಾವು ಹೂಡಿಕೆ ಮಾಡುವಾಗ ಆ ದಿನದ ನೆಟ್ ಅಸೆಟ್ ವ್ಯಾಲ್ಯೂವನ್ನು ಕಂಪ್ನಿಗಳು ನಮಗೆ ಕೊಡ್ತವೆ. ಆದರೆ ನಾನು ETF ಅಲ್ಲಿ ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ, ಈಗ ಯಾವುದೋ ಒಂದು ETF ಅಲ್ಲಿ ಹೂಡಿಕೆ ಮಾಡಬೇಕು, ಈಗ ಬೆಳಗ್ಗೆ ಅದರ ಬೆಲೆ ತುಂಬ ಜಾಸ್ತಿ ಇರುತ್ತೆ, ಮಧ್ಯಾಹ್ನ ತುಂಬ ಕಮ್ಮಿ ಆಗುತ್ತೆ, 3:15 ಇನ್ನೂ ಕಮ್ಮಿ ಆಗುತ್ತೆ. ಆ 3:15 ನಾನು ತಗೊಂಡ್ರೆ ನನಗೆ ಅದರಿಂದ ಲಾಭ, ಅಲ್ಲಿ ಏನು ಮಾರ್ಕೆಟ್ ಪ್ರೈಸ್ ಇರುತ್ತೆ ಆ ಪ್ರೈಸ್ಗೆ ನನಗೆ ಸಿಗುತ್ತೆ. ಎರಡನೇದಿಗೆ ನಾನು ಮಾರಾಟ ಮಾಡಬೇಕು, ನಾನು ದಿನದ NAV ಕೊನೆಗೆ ಏನಿರುತ್ತೆ ಅಥವಾ ಮಾರಾಟ ಮಾಡೋದು ದಿವಸ ಏನಿರುತ್ತೆ ಅದು ಮ್ಯೂಚುವಲ್ ಫಂಡಲ್ಲಿ ಸಿಗುತ್ತೆ. ETF ಅಲ್ಲಿ ಲೈವ್ ಆಗಿ ಮಾರಾಟ ಮಾಡಿ ನಾನು ನಗದೀಕರಣ ಮಾಡ್ಕೋಬೋದು. ಆದರೆ ಒಂದು ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ, ಈ ಮ್ಯೂಚುವಲ್ ಫಂಡಲ್ಲಿ ಇಂಡೆಕ್ಸ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿದಾಗ ನಮಗೀಗ ರಿಡೀಮ್ ಮಾಡ್ಕೋಬೇಕು, ನಂಗೆ ತಕ್ಷಣಕ್ಕೆ ದುಡ್ಡು ಬೇಕು ಅಂತ ಹೇಳಿದ್ರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಯವರು ಅದರ ಹೊಣೆಯನ್ನು ಹೊತ್ಕೋತಾರೆ. ಈಗ ETF ಅಲ್ಲಿ ಏನಾಗುತ್ತೆ, ನಾನು ಮಾರಬೇಕು ಅಂದರೆ ಮತ್ತೊಬ್ಬರು ತಗೊಳಕ್ಕೆ ರೆಡಿ ಇರಬೇಕು. ಕೆಲವು ಪಾಪ್ಯುಲರ್ ETF-ಗಳಲ್ಲಿ ನಿಮಗೆ ಆ ಫ್ಲೋ ಇದೆ, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಫ್ಲೋ ಇದೆ. ಬಟ್ ಎಲ್ಲ ETF-ಗಳಲ್ಲಿ ಆ ಫ್ಲೋ ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಈಗ ನೋಡಿ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡಬೇಕು. ಪ್ರತಿ ತಿಂಗಳು ನಾನು 5,000 10,000 3,000 ನಾನು ಹಾಕಬೇಕು ಅಂತ ಹೇಳಿದ್ರೆ SIP ಮಾರ್ಗ ಸುಲಭ. ETF ಅಲ್ಲಿ ನೀವೇ ನೆನಪಿಸ್ಕೊಂಡು ಅಂದ್ರೆ ಈ SIP ಮಾಡುವಂತ ಪ್ರಕ್ರಿಯೆ ಅಷ್ಟು ಸರಳವಾಗಿ ಇಲ್ಲ. ಆ ಕಾರಣಕ್ಕೂ ಕೂಡ ಬಿಗಿನರ್ಸ್ಗೆ ಅಂತ ಬಂದ್ರೆ ಈ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಹೆಚ್ಚು ಅನುಕೂಲಕರ. ಆದ್ರೆ ETF ಅಲ್ಲಿ ಈ ವೆಚ್ಚ ಏನಿದೆಯಲ್ಲ ಅದು ಇಂಡೆಕ್ಸ್ ಫಂಡ್ಗಿಂತನೂ ಕಡಿಮೆ ಇರುತ್ತೆ ಅನ್ನೋದನ್ನ ನಾವು ಗಮನಿಸ್ಕೋಬೇಕು. ವೀಕ್ಷಕರೇ, ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಹಲವು ಸಂಗತಿಗಳನ್ನು ನಮಗೆ ಶ್ರೀಯುತರಾದ ಶರತ್ MS ಅವರು ತಿಳಿಸಿಕೊಟ್ಟಿದ್ದಾರೆ. ನಮ್ಮ ಸ್ಟುಡಿಯೋಕ್ಕೆ ಆಗಮಿಸಿ ನಮಗೆ ಇಷ್ಟೆಲ್ಲ ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಶರತ್ MS ಅವರಿಗೆ ಓದುಗರ ಪರವಾಗಿ ಹಾಗೂ ವೀಕ್ಷಕರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸರ್, ನಿಮಗೆ ಕೃತಜ್ಞತೆಗಳು. ನಮಸ್ತೆ ಜೋಶಿ ಅವರೇ. ಇಂಡೆಕ್ಸ್ ಫಂಡ್ಗಳ ಬಗ್ಗೆ ಶರತ್ MS ಅವರು ಇನ್ನಷ್ಟು ಮಾಹಿತಿಯನ್ನು ನಮಗೆ ಮುಂದಿನ ಕಾರ್ಯಕ್ರಮದಲ್ಲಿ ಕೊಡಲಿಕ್ಕಿದ್ದಾರೆ. ಮುಂದಿನ ಕಾರ್ಯಕ್ರಮಕ್ಕಾಗಿ ನಿರೀಕ್ಷಿಸಿ.